ಬೀನ್ಸ್ ಕಟ್ ಮಾಡ್ಕೊಡ್ತೀನತ್ತೆ ಅಂತ ಹೇಳ್ಬಿಟ್ಟು ನೋಡ್ರಿ ಎಷ್ಟೊಂದು ಬೀನ್ಸ್ ಎಷ್ಟು ಕ್ಲೀನ್ ಆಗಿ ಕಟ್ ಮಾಡೋಳು ನೋಡಿ. ಲಾಸ್ಯ ಬರ್ತ್ಡೇಗೆ ಗಿಫ್ಟ್ ಬಂದಿದೆ. ಲಾಸ್ಯ ಸಖತ್ ಕ್ಯೂಟ್ ಆಗಿದೆ ಫೋಟೋನಾಗೆ. ಲಾಸ್ಯ ಬರ್ತ್ಡೇಗೆ ಅವ್ರ ದೊಡ್ಡಮ್ಮ ತುಮಕೂರಿಂದ ಕಳ್ಸಿರೋದು. ಹಲೋ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊಂತ ಇದ್ದೀನಿ ನಿಮ್ ಜೊತೆ. ಬೆಳಗ್ಗೆ ನಮ್ಮ ಅಮ್ಮ ಮನೆ ಹತ್ರ ಬಂದು ಸುಮ್ಮನೆ ಕೂಗ್ತಾ ಇದ್ದಾರೆ ಹೊರಗಡೆ ನಿಂತ್ಕೊಂಡು ಈಚೆ ಕಡೆ. ಯಾಕಂದ್ರೆ ಈರುಳ್ಳಿ ಬಂದಿದಾವೆ, 100 ರೂಪಾಯಿ 3 kg ಬಾ ಬೇಗ ತಗೋ ಅಂತ ಅಂದ್ಲು. ಅವರೆಲ್ಲ ತಗೊಂಡಾದ್ಮೇಲೆ ಕರೆದ್ರು, ನಾನೇ ಓಡೋಡಿ ಹೋದೆ, ಇನ್ನ ಗಾಡಿ ಹೊರಟೋಗುತ್ತೆ ಅಂತ. ಇದು ಸಂದಿಲಿ ಎಲ್ಲ ನಮ್ಮ ಮನೆ ಇರೋದು, ಅದಕ್ಕೋಸ್ಕರ ಈ ತರ ತರಕಾರಿ ಆಗಿರ್ಬೋದು, ಇಲ್ಲ ಈ ತರ ಈರುಳ್ಳಿ ಬೆಳ್ಳುಳ್ಳಿ ಏನೇ ಒಂದು ಮಾರೋ ಅಂತ ವಸ್ತುಗಳು ಏನು ಈ ಕಡೆ ಬರಲ್ಲ. ಕೆಳಗಡೆ ಇಳಿದ್ಬಿಟ್ಟು ಅಲ್ಲಿ ಮೇನ್ ರೋಡಲ್ಲೇ ನಿಲ್ಲಿಸ್ತಾರೆ. ಹಂಗಾಗಿ ನಮಗೆ ಬೇಕಂದ್ರೆ ನಾವು ಅಲ್ಲಿಗೆ ಹೋಗಿ ತಗೋಬರ್ಬೇಕು. ಅದಕ್ಕೆ ನಮ್ಮ ಅಮ್ಮನ ಗಾಡಿ ಹೊರಟೋಗುತ್ತೆ, ಬಾ ಬೇಗ ತಗೋ ಈರುಳ್ಳಿ ಅಂತಂದ್ರು. ಅದಕ್ಕೆ ನಾನು ಓಡ್ಬಂದು ತಗೊಂಡು ಬಂದೆ ನೋಡ್ರಿ ನಮ್ಮ ಅಮ್ಮರ ಮನೆ ಹತ್ರ. ಇಲ್ಲಿ ನಾನು ಹೋಗ್ತಾ ಇದ್ರೆ ಲಾಸ್ಟೇನು ಮಾನ್ವಿಕ್ ಹಿಂಗೆ ಕರೀತಾ ಇದ್ರು, ಭಾರತೆ ಎಷ್ಟು ತಗೊಂಡ್ ಬಂದೆ ತೋರ್ಸು ಬಾ ಅಂತಂದೇಳಿ. ಹಂಗೇನಾದ್ರೂ ಒಂದು ತಗೊಂಡ್ರೆ ಆ ರೀತಿ ಕರೆದು ಅವ್ರಿಗೆ ತೋರಿಸ್ಬಿಟ್ಟು ಮುಂದೆ ಹೋಗ್ಬೇಕು ನಾನು. ಆ ರೀತಿ ನನ್ನ ಅಳಿಯನು ಸೊಸೆ ಇಬ್ರು ಅಷ್ಟೇನೆ. ಹಾಗೆ ಅವಳು ಏನೋ ಇದು ಮಾಡ್ತಾ ಇದ್ಲು, ಅದನ್ನ ನೋಡಿ ಮತ್ತೆ ಅವಳಿಗೆ ಈರುಳ್ಳಿ ಎಲ್ಲ ತೋರಿಸಿ ಬಂದೆ ನೋಡಿ. ಸೊ ಇಷ್ಟು ಈರುಳ್ಳಿ, ಇದು ಚೆನ್ನಾಗೆ ಸ್ವಲ್ಪ ಹಸಿಗೆಡ್ಡೆ ಎಲ್ಲ ಚೆನ್ನಾಗೆ ಒಣಗಿತ್ತು. ಮೊನ್ನೆ ತಗೊಂಡಿರೋದು ಹಸಿಗೆಡ್ಡೆ ಅಂತದ್ದು. ಸ್ವಲ್ಪ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಹಸಿಗೆಡ್ಡೆ ಎಲ್ಲ ತಗೊಂಡ್ರೆ. ಅದಕ್ಕೆ ಈ ಸಲ ಸ್ವಲ್ಪ ಒಣಗಿದೆ, ಬಾ ಚೆನ್ನಾಗೈತೆ ಆರಿದೆ ಅಂತಂದ್ಲು ರೋಜಾ. ಅದಕ್ಕೆ ಹೋಗಿ ತಗೊಂಡು ಬಂದಾಯ್ತು. ಈರುಳ್ಳಿ ಎಲ್ಲ ಮುಗ್ದಿತ್ತು. ಇನ್ನೇನು ಅಯ್ಯಪ್ಪ ಸ್ವಾಮಿರು ಹೋಗ್ತಾರಲ್ಲ 8ನೇ ತಾರೀಕು, ಅದಕ್ಕೋಸ್ಕರ ಅಡುಗೆಗೂ ಆಗುತ್ತೆ ಅಂತ ನಾನು ತಗೊಂಡು ಬಂದೆ. ಸಾಕು ನನಗೆ, ಅದು 3 kg ಖಾಲಿ ಆದರೆ ಸಾಕು. ಯಾಕಂದರೆ ಜಾಸ್ತಿ ಏನು ಖರ್ಚಾಗಲ್ಲ ಮನೆಯಲ್ಲಿ. ನಾವೀಗ 3 ಜನ ಇರೋದ್ರಿಂದ, ನಮ್ಮ ಮನೆಯವ್ರ ಕೆಲಸ ಇದ್ದರೆ ಅವ್ರು ಊಟನೇ ಮಾಡಲ್ಲ ಮನೆಯಲ್ಲಿ. ನಾನು ಅರವಿಂದ್ ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ತರಕಾರಿ ಇದೆಲ್ಲ ಜಾಸ್ತಿ ಖರ್ಚಾಗಲ್ಲ. ಸ್ವಲ್ಪ ಸ್ವಲ್ಪ ತಗೊತಾ ಇದ್ದೀನಿ. ಈಗ ನಾನು ಒಂದು ಕಡೆ ಸಾಂಬಾರಿಗೆ ಅಂದರೆ ತರಕಾರಿ ಸಾಂಬಾರು ಮಾಡೋಣ ಇವತ್ತಂತ ಜೋಡಿಸ್ಕೊಂಡು, ಮೊನ್ನೆ ತರಿಸಿರೋದು ಅದು ಇನ್ನು ಖಾಲಿ ಆದರೆ ಪಲಾವು ಇದೆಲ್ಲ ತಿನ್ನಲ್ಲ ಇವರು. ಅದಕ್ಕೆ ನಾನು ಪಲಾವು ಅದೆಲ್ಲ ತಿನ್ಬೇಕಂದ್ರೆ ನಿತ್ಯನೂ ಬರಬೇಕು, ಮತ್ತು ಇವರೆಲ್ಲರೂ ಇದ್ದಾಗ ಮಾಡ್ಬೇಕಷ್ಟೇ. ಇನ್ನು ಸಾಂಬಾರೇ ಮಾಡೋಣ, ನನಗೂ ಸ್ವಲ್ಪ ಈಸಿ ಆಗಿಬಿಡುತ್ತೆ, 2 times ಸಾಂಬಾರು ಬರುತ್ತೆ ಅಂತ ಸಾಂಬಾರೇ ಮಾಡ್ತೀನಿ. ಲಾಸ್ಯ ಅದು ಬೀನ್ಸ್ ಕಟ್ ಮಾಡ್ತೀನತ್ತೆ ಅಂತಂದು ಆಗಿಂದ ತಲೆ ತಿಂತಾ ಇದ್ಲು. ನಾನು ತೋರಿಸ್ದೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ. ಸರಿ ಅಂತಂದು ಹೇಳ್ಬಿಟ್ಟು ಕಟ್ ಮಾಡ್ತೀನಿ ಹಂಗೆ ನಾನು ಅಂತಂದು ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ನೋಡಿ ನಾನು ಅದು ಕಟ್ ಮಾಡ್ತೀನಿ, ಚಾಕು ಕೊಡು ಅಂತಂದು ಹೇಳ್ಬಿಟ್ಟು. ಇನ್ನು ಚಾಕು ಅದೆಲ್ಲ ತೋರಿಸೋದು ವಿಡಿಯೋ ಚೆನ್ನಾಗಿರಲ್ಲ ಅಂತ ನಾನು ಸರಿ ಆಯಿತು ಕಟ್ ಮಾಡಿವಂತೆ ತಾಳು ಅಂತ. ಅವಳು ಕಟ್ ಮಾಡೋದು ನಾನೇನು ಶೂಟ್ ಮಾಡಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು ಆ ರೀತಿ ಚಾಕುಲಿ ತರಕಾರಿ ಅದೆಲ್ಲ ಕಟ್ ಮಾಡಿದ್ರೆ ಅದು ಸೇಫ್ ಅಲ್ಲ ಅಂತ, ಅದಕ್ಕೋಸ್ಕರ ನಾನು ಅದೇನೂ ಇದು ಮಾಡಲಿಲ್ಲ. ಹಾಗೆ ನನ್ನ ತಮ್ಮ ಇಲ್ಲಿ ಅಂದರೆ ಹಸುಗಳಿಗೆ ಏನೋ ಮೆಡಿಷನ್ ಎಲ್ಲ ಹೊಡಿತಾ ಇದ್ದ. ಸೊ ಅಂದರೆ ಏನಾದರೂ ನೋಡ ಆ ಥರ ಕೂತ್ಕೊಳ್ದೇ ಇರಲಿ ಅನ್ನೋ ಇದು. ಅಷ್ಟರಲ್ಲಿ ನಾನು ಚೀಟಿ ಅವರು ಮಾತಾಡ್ಬೇಕಾಗಿತ್ತು ನನ್ನ ಜೊತೆ. ನನ್ನ ತಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಕೊಟ್ಟರು, ಮಾತಾಡ್ತಾ ನಿಂತ್ಕೊಂಡೆ ನಾನು ಒಂದು ಸೈಡು. ಅವನು ಹಸುಗಳಿಗೆಲ್ಲ ಅದೆಲ್ಲ ಅಲ್ಲಿ 2-3 ಹಸುಗಳಿದ್ದು. ಸೊ ಅವಕ್ಕೆಲ್ಲ ನೀಟಾಗಿ ಹೊಡೆದ್ಬಿಟ್ಟು ಆಮೇಲೆ ಇದಕ್ಕೆ ಲಾಸ್ಟ್ ಫೈನಲಿ ಇದಕ್ಕೆ ಹೊಡಿತಾ ಅವನೇ. ಈ ಥರ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಹೇಳ್ರಿ. ಯಾಕಂದರೆ ಅವನು ಅವಾಗಿಂದ ಇದೇ ಥರ ಕೆಲಸಗಳು ಮಾಡಿ ಅಭ್ಯಾಸ. ಹಸುಗಳಿಗೆ ಆ ರೀತಿ ಸ್ನಾನ ಮಾಡಿಸಿರೋದಾಗಿರ್ಬೋದು, ಅಂದರೆ ಮೈ ತೊಳಿತೀವಲ್ಲ ಅದು ಆ ಥರ, ಏನಾದರೂ ಹುಷಾರಿಲ್ಲ ಅಂದರೆ ಏನಾದರೂ ಮೆಡಿಷನ್ ಹಾಕೋದು, ಈ ಥರ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾನೆ ನೋಡಿ. ಆ ಕಡೆದೆಲ್ಲ ನೀಟಾಗಿ ಹೊಡೆದ್ಬಿಟ್ಟು ಸೊ ಇವಕ್ಕೆ ಮತ್ತೆ ಸ್ನಾನ ಮಾಡಿಸ್ತಾರೆ ನಾನು ನೆಕ್ಸ್ಟ್ ಡೇ. ಹಾಗೆ ಬರೋಷ್ಟರಲ್ಲಿ ಲಾಸ್ಯ ನೋಡಿ ಲಾಸ್ಯ ನಾನು ಕಡಲೆ ಬೀಜ ಎಲ್ಲ ಸುಲ್ಕಂತ ಇದ್ರೆ ಸಾಂಬಾರು ಮಾಡೋಣ ಅಂತ. ಸೊ ಬೀನ್ಸ್ ಕಟ್ ಮಾಡ್ಕೊಡ್ತೀನತ್ತೆ ಅಂತ ಹೇಳ್ಬಿಟ್ಟು ನೋಡ್ರಿ ಎಷ್ಟೊಂದು ಬೀನ್ಸ್ ಎಷ್ಟು ಕ್ಲೀನಾಗಿ ಕಟ್ ಮಾಡೋಳು ನೋಡಿ. ಒಂದೇ ಅಳತೆಯಲ್ಲಿ ನಾನು ತೋರಿಸ್ಕೊಟ್ಟೆ ಒಂದು ಬೀನ್ಸ್ ತಗೊಂಡು ಹಿಂಗೆ ಕಟ್ ಮಾಡಬೇಕು ಅಂತ. ಇದು ನೋಡ್ರಿ ವೇಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ತೆಗ್ದವಳೆ. ನೋಡಿ ಲಾಸ್ಯ ಹೆಣ್ಪಾಪ ಆಗಿರೋಷ್ಟಕ್ಕೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತು ನನಗೆ. ಮುಂಚೆ ಎಲ್ಲ ನನಗೆ ಈ ರೀತಿ ಆಗ್ತಾ ಇರಲಿಲ್ಲ. ಈಗ ಮನೆ ಕ್ಲೀನಿಂಗ್ ಆಗಿರ್ಬೋದು, ಧೂಳಲ್ಲಿ ಓಡಾಡೋದಾಗಿರ್ಬೋದು, ಹಿಂಗೆಲ್ಲ ಮಾಡಿದ್ರೆ ಅಪ್ಪ ಸಖತ್ ಕೋಲ್ಡ್ ಆಗುತ್ತೆ. ಅದು ಒಂದು 15 days ಅಲ್ಲ, 1 month ಆದರೂ ಹೋಗೋದೇ ಇಲ್ಲ. ಅದಕ್ಕೆ ಇಲ್ಲಿ ಪಾವಗಡದಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ವಿ ನಾವು. ಬಂದ್ಬಿಟ್ಟು ಈಗ ಮೆಡಿಷನ್ ತಗೋಬೇಕು. ನನಗೆ ಮಾತಾಡ್ತಾ ಇರೋದು ಸರಿಯಾಗಿ ಮಾತು ಕೇಳಿಸ್ತಾ ಇಲ್ಲ ನಿಮಗೆ 2 ವಿಡಿಯೋಯಿಂದ. ಸೊ ಅದೇನೇ ಫುಲ್ಲಾಗಿ ಕೋಲ್ಡ್ ಆಗಿದೆ ನನಗದು. ಕೆಮ್ಮು ಈ ಥರ ನೆಗಡಿ ಆಗಿಬಿಟ್ರೆ ಫುಲ್ ಸುಸ್ತು, ಒಂಥರ ಓಡಾಡೋಕ್ಕೆ ಆಗಲ್ಲ, ಒಂದು ವೈಬ್ರೇಟ್ ಬಂದಂಗೆ ಆಗುತ್ತೆ ಕೈ ಕಾಲು, ಆ ಥರ ಆಗ್ತಾಯಿದೆ ಯಾಕೋ ಈ ಮಧ್ಯ.
ಸೊ ಅದಕ್ಕೆ ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ಸಿರಫು ಅವ್ರು ಕೊಟ್ಟಿರೋವಂಥ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋಣ ಅಂತ ಕೂತ್ಕೊಂಡೆ. ಈ ರೀತಿ ತೊಗೊಂಡಾಗ ಒಂದು 1 ಅವರ್ ಆಗಲಿ 2 ಅವರ್ ಆಗಲಿ ಚೆನ್ನಾಗಿ ಮಲಗಿಬಿಡ್ಬೇಕು ಅನಿಸುತ್ತೆ, ಅಷ್ಟೊಂದು ಬಾಡಿ ಪೇನ್ಸ್ ಬರುತ್ತೆ ನನಗೆ. ಈ ನಡುವೆ ಅಂದರೆ ಒಂದು 1 ಇಯರ್ ಆಯಿತು ಸೊ ಇದು ಸ್ಟಾರ್ಟ್ ಆಗಿ. ಯಾವಾಗಲಾದ್ರೂ ಈ ಥರ ಧೂಳಲ್ಲಿ ಓಡಾಡಿದಾಗ ಇಲ್ಲ ಮನೆ ಕ್ಲೀನಿಂಗ್ ಇಟ್ಕೊಳಕ್ಕೆ ಪಕ್ಕ ಆಗುತ್ತೆ ಈ ರೀತಿ ನನಗೆ. ಸೊ ಅದೇನು ನಾವು ಮಾಸ್ಕ್ ಹಾಕ್ಕೊಂಡು ಏನು ಇದು ಮಾಡಿದ್ರೂ ಅದು ಆಗೇ ಆಗುತ್ತೆ. ಆವಾಗ ಒಂದು 15 ಡೇಸು ಈ ಥರ ಸೊರ್ಗೋಗ್ಬಿಡ್ತೀನಿ ಅದರಲ್ಲೇ. ಅಷ್ಟೊಂದು ಬಾಡಿ ಪೇನ್ಸ್ ಬರುತ್ತೆ, ಮತ್ತು ಆ ಕೆಮ್ಮು ಕಫ ಇದು ಇರುತ್ತಲ್ಲ ಅದು ಹೋಗೋದೇ ಇಲ್ಲ ಬೇಗ. ಆದ್ರೂ ಸಿರಪು ಎಲ್ಲ ಒಳ್ಳೇದೇ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲನೂ ತೊಗೊಂಡು ಅದು ಹೋಗೋವರೆಗೂ ಸ್ವಲ್ಪ ಕಷ್ಟನೇ. ಒಂದು 10 ಡೇಸ್ ಆದರೂ ನಾನು ಕಷ್ಟಪಡಬೇಕು ಈ ರೀತಿ. ಆದರೂ ವೀಡಿಯೋಸ್ ಬಿಟ್ಟರೆ ಹೆಂಗೆ, ಮತ್ತು ನೀವು ಡೈಲಿ ನೋಡೋ ಅಂಥ ಇರ್ತೀರಾ ಮತ್ತು ಬೇಜಾರು ಮಾಡ್ಕೊಬಿಡ್ತೀರಾ ಅಂತ ಸೊ ನಾನು ಅದರಲ್ಲೇ ಗ್ಯಾಪ್ ಕೊಡ್ದೇನೆ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಮತ್ತು ನನಗೆ ಸಾಧ್ಯವಾದಷ್ಟು ಮಾತಾಡ್ತಾ ನಿಮ್ಮ ಜೊತೆ ವೀಡಿಯೋದಲ್ಲಿ ಸೊ ಈ ರೀತಿ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ಟಾರ್ಟಿಂಗಲ್ಲೇ ಕೇಳ್ಬೋದು, ಸೊ ಸ್ಟಾರ್ಟಿಂಗಲ್ಲೇ ಇವರು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತಂದು ಹೇಳ್ತಾರೆ ಅಂತ ಬೇಜಾರು ಮಾಡ್ಕೋಬಾರ್ದು ಅಂತ ಸೊ ಅದಕ್ಕೆ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇನ್ನೊಂದು 1 ಅವರ್ 1.5 ಅವರ್ ಸುಮ್ಮನೆ ಮಲಗಿಬಿಟ್ಟೆ, ಸಿರಪ್ ಎಲ್ಲ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು. ನಮ್ಮ ಮನೆಯವರು ಸ್ವಲ್ಪ ಕ್ಯಾರೆಟ್ ಅದೆಲ್ಲ ಮಿಕ್ಕಿತ್ತು ತರಕಾರಿಲಿ, ಅದಕ್ಕೆ ಅವರು ನನಗೆ ಈ ಥರ ಬಾರ ಮಸಾಲೆ ಮಾಡಿಕೊಡು. ನಮ್ಮ ಕಡೆ ಬಾರ ಮಸಾಲೆ ಅಂತೀವಿ ಇದನ್ನು, ಚೌಚೌ ಅಂತಾರೆ, ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರಿರುತ್ತೆ, ಬೇಲ್ಪುರಿ ಅಂತಾರೆ ಆ ರೀತಿ. ನಮ್ಮ ಕಡೆ ನಾವು ಬಾರ ಮಸಾಲೆ ಅಂತಂದೇ ಅನ್ನೋದು ಇದನ್ನು ಮಾಡಿಕೊಡು ಅಂತಂದು ಅರವಿಂದನ ಕೈಲಿ ಅಂಗಡಿಗೆ ಕಳಿಸಿ. ಮತ್ತು ಇದು ಮಂಡಕ್ಕಿ, ಅದು ಬೂಂದಿ ಎಲ್ಲ, ಕೊತ್ತಂಬರಿ ಸೊಪ್ಪು ಏನಿರಲಿಲ್ಲ ಅದೆಲ್ಲ ತರಿಸಿದ್ರು. ಅವರೇ ಎಲ್ಲ ನೀಟಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿ ನನ್ನ ಎಬ್ಸಿದ್ರು. ಆಮೇಲೆ ನಾನು ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಈಗ ಬಂದು ಕೂತ್ಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮಧ್ಯಾಹ್ನದ ಟೈಮು. ಅದರಲ್ಲಿ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ, ಸೊ ಖಾರವಾಗಿ ಚೆನ್ನಾಗಿರುತ್ತೆ. ನನಗೂ ಬಾಯಿಗೆ ಏನೂ ಟೇಸ್ಟ್ ಸಿಗ್ತಾ ಇಲ್ಲ, ಚೆನ್ನಾಗಿರುತ್ತೆ ತಿನ್ನು ಅಂದರು ನಮ್ಮ ಮನೆಯವರು. ಅದಕ್ಕೆ ಇದನ್ನು ನೀಟಾಗಿ ರೆಡಿ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದು ಗರಂ ಮಸಾಲ ಸ್ವಲ್ಪ, ಖಾರದ ಪುಡಿ ಸ್ವಲ್ಪ ಎಲ್ಲ ಹಾಕ್ತಾಯಿದ್ದೀನಿ, ಉಪ್ಪು ಸ್ವಲ್ಪ ಎಲ್ಲನೂ. ಸೊ ಹಿಂಗೆ ಇದಕ್ಕೆ ನಿಂಬೆಹಣ್ಣು ಹಾಕ್ಬೋದು ಮತ್ತು ಹಸಿಮೆಣ್ಸಿನ್ಕಾಯಿ ಜಜ್ಜಿಬಿಟ್ಟು ಹಾಕ್ಬೋದು. ಸದ್ಯಕ್ಕೆ ನಿಂಬೆಹಣ್ಣು ಇರಲಿಲ್ಲ, ಹಸಿಮೆಣ್ಸಿನ್ಕಾಯಿ ಇಲ್ಲ, ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಈ ಬುರ್ಗೆ ಈಗ ಇದು ಬೂಂದಿ ಹಾಕ್ತಾ ಇರೋದು. ಬೂಂದಿ ಹಾಕ್ಕೊಂಡು ಇನ್ನೇನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗುತ್ತೆ. ಅರವಿಂದ್ ಬೇಡ ಬೇಡ ಅಂತಿದ್ದ ಇವನ್ನ. ಸೊ ತಂದಾದ್ಮೇಲೆ ನಾವು ಅದು ಎಲ್ಲ ಕಲಸಿ ತಿಂದಾದ್ಮೇಲೆ ಟೇಸ್ಟ್ ಒಂದು ಸ್ವಲ್ಪ ತಗೊಂಡು ನೋಡಿ ಭಾಳ ಚೆನ್ನಾಗಿದೆ, ನನಗೂ ಸ್ವಲ್ಪ ಕೊಡಮ್ಮ ಅಂತಂದ. ಆಗ ಅವ್ನಿಗೊಂದು ಪ್ಲೇಟ್ಗೆ ಹಾಕ್ಕೊಟ್ಟೆ. ಸೊ ಅದು ನೋಡಿದ್ರೆ ಎಲ್ಲ ತಿಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ರಿ ಇದ್ರ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಯ ಬರ್ತ್ಡೇಗೆ ಗಿಫ್ಟ್ ಬಂದಿದೆ, ಗಿಫ್ಟ್ ಬಂದಿದೆ ಲಾಚಿ ಬರ್ತಡೆಗೆ. ಹಿಂಗ್ ಕೊಡಕ್ಕೇನು ಅಂತ ನನ್ಕೊಂಡಿಲ್ಲ. ಹೊಸ ಬಟ್ಟೆ ಹಾಕ್ದಾಗ ಬಿಚ್ಚನ ಅಂತಂದ್ರೆ ಬೇರೆ ಬಿಚ್ಚನ ತೆಗೆ ಇವ್ರದೇ ಹತ್ರ ಒಳ್ಳೆ ಓಪನ್ ಮಾಡೋಣ. ಇಲ್ಲ ನೀನೇ ಬಾಮ್ಮ, ಚೇರ್ಗೆ ಅನಿಸ್ತೇನೆ. ದೊಡ್ಡಮ್ಮ ಕಳಿಸಿರೋದು ಹೇಳ್ಕೊಳ ಆಮೇಲೆ ಮತ್ತೆ ನಿಸ್ಕೊ ಬರೋದೇನು ದೇವಿ ನಿಧಾನವೇ ಪ್ರಧಾನ. ನಿಧಾನ ಅದು ಬರಲ್ಲ, ಹೇಳ್ರ ಕೇಳಬೇಕು. ಹಂಗೆ ತೆಗಿಯ. ಜಾಸ್ತಿ ಪ್ಯಾಕಿಂಗ್ ಆಗಿತ್ತು ಎಲ್ಲ. ಹೋಗ ನೋಡಿ, ಹೋಗ. ನಿಲ್ಲ ನಿಧಾನಕ್ಕೆ, ನಿಧಾನಕ್ಕೆ ಇರ್ಬೇಕು. ನಿಲ್ರಿ ನಿಲ್ರಿ. ಸೂಪರ್ ಸೂಪರ್ ಲಾಚಿ ನೋಡ್ರಿ ಹೆಂಗೈದಾಳೆ. ನೋಡಿ ಫ್ರೆಂಡ್ಸ್, ನಮ್ ಲಾಸ್ಯದು ಫೋಟೋ. ಹೀರೋಯಿನ್ ಆಗಿದ್ದಾಳೆ ಲಾಸ್ಯ, ಸಖತ್ ಕ್ಯೂಟ್ ಆಗಿದ್ದಾಳೆ ಫೋಟೋನಾಗೆ. ಸೂಪರ್ ಲಾಚಿ, ಸೂಪರ್ ಲಾಚಿ. ಮೇಡಮ್ ಲಾಸಿ ಏನ್ ಬಂದಿದೆ ನಮ್ಮ ಮೊಬೈಲಾಗಲ್ಲಿ ತೆಗ್ದಿ.
ಇದು ನೋಡಿ ಲಾಸ್ಟ್ ಇಯರ್ ಬರ್ತ್ಡೇಗೆ ಅವ್ರ ದೊಡ್ಡಮ್ಮ ತುಮಕೂರಿಂದ ಕಳ್ಸಿರೋದು. ತುಂಬಾ ಚೆನ್ನಾಗಿದೆ. ಈ ಪಿಕ್ಕು ನಾವು ದಸರಾದಲ್ಲಿ ತಗೊಂಡಿದ್ದು. ಸೊ ಲಾಸ್ಟ್ ಇಯರ್ದು ಮತ್ತೆ ಅವ್ರ ಮಾವೊಂದು ಗಾಡಿ ಪೂಜೆ ಮಾಡ್ಬೇಕಾದ್ರೆ ತೆಗ್ದಿದ್ನಲ್ಲ, ಸೇಮ್ ಅದೇ ಫೋಟೋನೇ. ಎಷ್ಟು ಕ್ಯೂಟ್ ಆಗಿದ್ದಾಳೆ ಲಾಸ್ಯ ಬೇಬಿ. ಸಖತ್ ಖುಷಿ. ಬರ್ತ್ಡೇ ಫೋಟೋ ಕಳ್ಸಿದಾರೆ ಅವ್ರ ದೊಡ್ಡಮ್ಮ. ಅಂದ್ರೆ ರೋಜಾ ಇದಾರಲ್ಲ ಅವ್ರ ಅಕ್ಕ, ತುಮಕೂರಲ್ಲೇ ಇದ್ದಾರೆ, ಅವ್ರು ವರ್ಕ್ ಮಾಡ್ತಾ ಇರೋದು. ಹಂಗಾಗಿ ಅಲ್ಲಿಂದ ಗಿಫ್ಟ್ ಪ್ಯಾಕ್ ಮಾಡಿ ಕಳ್ಸಿದಾರೆ ನಾಳೆ ಬರ್ತ್ಡೇ ಅಂತ. ನಾವು ಇವತ್ತೇ ಓಪನ್ ಮಾಡಿದ್ವಿ. ಸೊ ನಿಲ್ತಾ ಇಲ್ಲ ಲಾಸ್ಯ, ಬೇಗ ನೋಡ್ಬೇಕು ಅಂತ. ಏನಮ್ಮ ಅದಕ್ಕೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ನೀವು ಫೋಟೋ ನೋಡಿದ್ರಲ್ಲ, ನೋಡಿ ಹತ್ತಿರದಿಂದ. ಸೊ ನಾವೇ ಈ ಫೋಟೋ ತೆಗ್ದಿದ್ದು. ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಫೋಟೋದಲ್ಲಿ ಮಾತ್ರ. ಲಾಸ್ಯದು ಬರ್ತ್ಡೇ ಜನವರಿ 5ನೇ ತಾರೀಕು. ಅಂದ್ರೆ ನಾನು ಹಿಂದಿನ ದಿನದ ವ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇರೋದು. ಅದಕ್ಕೋಸ್ಕರ ಅವ್ರ ದೊಡ್ಡಮ್ಮ ಅಂದ್ರೆ ರೋಜಾ ಅವರು ಅಕ್ಕ ಆ ರೀತಿ ಫೋಟೋ ಕಳಿಸಿದ್ರು ಬಸ್ಗೆ ಇಟ್ಬಿಟ್ಟು. ನಾವಿಲ್ಲಿ ಬಸ್ ಹತ್ರ ಇಸ್ಕೊಂಡ್ವಿ. ಅದಕ್ಕೆ ಫುಲ್ ಖುಷಿ ಲಾಸ್ಯ. ನನ್ನ ಫೋಟೋ ಎಷ್ಟು ದೊಡ್ಡದಾಗಿದೆ ಅಂತಂದು ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಆ ಪಿಕ್ಕಲ್ಲಿ. ಅದನ್ನು ಅವ್ರು ತಗೊಂಡು ಹೋದ್ರ ಮನೆಗೆ. ನಾವು ನೆಕ್ಸ್ಟ್ ಡೇ ಅಂದರೆ ಬರ್ತೀನಿ ಅಂತಂದೇಳಿ, ನಾನು ಬರ್ತ್ಡೇ ಬರ್ತೀನತ್ತೆ ಅದನ್ನ ತಗೊಂಡು ಅಂತಂದೇಳಿ ಹೋಗಿದ್ದಾಳೆ. ಅಂದರೆ ಓಡಾಡ್ತಾ ಇರ್ತಾಳೆ. ಆದರೆ ಬರ್ತ್ಡೇ ದಿನ ತಂದು ಕೇಕ್ ಕಟ್ ಮಾಡ್ಬೇಕಾದ್ರೆ ಫೋಟೋ ಇಟ್ಕೊತಾಳಂತೆ ಪಕ್ಕದಲ್ಲಿ. ನಂಗೆ ನಕ್ಕು ಸಾಕಾಗೋಯ್ತಾಳ ಮಾತಿಗೆ. ಸೊ ಆಯ್ತು, ಅವತ್ತೇ ತಗೊಂಡು ಬಂದು ಇಲ್ಲಿ ಕೇಕ್ ಪಕ್ಕ ಇಟ್ಕೊಂಡೆ ಕಟ್ ಮಾಡೋ ಅಂತಂದು ಹೇಳಿದೆ. ಸರಿ ಅಂತಂದು ಹೇಳೋದ್ಲು. ನಾನು ಈಗ ಈರುಳ್ಳಿ ತಗೊಂಡು ಬಂದಿದ್ನಲ್ಲ, ಅದು ಇಲ್ಲೇ ಹಾಲಲ್ಲೇ ಹಾಕಿದ್ದೆ ಸ್ವಲ್ಪ ಹೊತ್ತು ಆ ರೀತಿ ಆರ್ಲಿ ಗಾಳಿಗೆ ಅಂತ. ಈಗ ಅವನ್ನ ನೀಟಾಗಿ ಸಿಪ್ಪೆ ಅದೆಲ್ಲ ಡಿವೈಡ್ ಮಾಡಿಬಿಟ್ಟು ಒಂದು ಮರದಲ್ಲಿ ಹಾಕ್ಕಂತ ಇದ್ದೀನಿ. ಈ ಕಡೆ ತರಕಾರಿ ಪುಟ್ಟಿಲೇ ಹಾಕಿಟ್ರೆ ಮತ್ತೆ ಅದರ ಕೆಲಸ ಮುಗಿಯುತ್ತೆ. ಇನ್ನೂ ಕೆಲಸ ತುಂಬ ಇದೆ. ಬುಧವಾರನೇ ಹೋಗ್ತಾ ಇರೋದು ನಿತಿನ್ ಸ್ವಾಮಿ ಅವ್ರು ಇರುಮುಡಿ ತಗೊಂಡು. ಅಷ್ಟರಲ್ಲಿ ನನ್ನ ಮನೆ ಕೆಲಸಗಳೆಲ್ಲ ಕ್ಲಿಯರ್ ಮಾಡ್ಕೊಂಡು ಅವರು ತಗೊಂಡು ಹೋಗುವಂಥದ್ದು ಐಟಮ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೋಬೇಕು. ಸೊ ತುಂಬ ಕೆಲಸಗಳಿರ್ತವೆ. ಹೋಗೋ ದಿನ ಅಂದರೆ ಈಗ ಬುಧವಾರ ಹೋಗ್ತಾರೆ ಅಂದರೆ ನಾವು ಮಂಗಳವಾರ ನೈಟು ಒಂದು 3 ಗಂಟೆಯಿಂದನೇ ಅಡುಗೆಗಳೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆ ಮಾಡೋದೆಲ್ಲನೂ ಅಲ್ಲಿ ಇರುಮುಡಿ ಕಟ್ಟಬೇಕಾದ್ರೆ ಎಲ್ಲ ಪೂಜೆಗೆ ಇರಬೇಕಲ್ಲ, ಅದೊಂದು ಸ್ವಲ್ಪ ರಿಸ್ಕ್ ಅನ್ಸುತ್ತೆ. ಅವ್ರು ಹೋಗೋ ದಿನ ತುಂಬ ಕೆಲಸ ಇರುತ್ತೆ. ಅದಕ್ಕೆ ಈಗಿಂದ ಸ್ವಲ್ಪ ಎಲ್ಲ ಕಡಿಮೆ ಮಾಡ್ಕೊಂಡು ಬಂದರೆ ಅವತ್ತು ಸ್ವಲ್ಪ ಅಡುಗೆ ನಾವು ರೆಡಿ ಮಾಡ್ಕೊಂಡು ಸ್ವಾಮಿಗೆಲ್ಲನೂ ಅಲ್ಲಿಗೆ ಹೋಗಿ ಪೂಜೆದೇ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಕೆಲಸಗಳು ಈಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮನೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲನೂ. ಮನೆ ಕ್ಲೀನಿಂಗ್ ಆಯಿತು. ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡಬೇಕು. ಆಮೇಲೆ ದೇವ್ರ ಫೋಟೋಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೇನು ಅಷ್ಟೇ. ಇನ್ನು ಅಡುಗೆದೆಲ್ಲ ನಾನು ಲಿಸ್ಟೆಲ್ಲ ಬರೆಸ್ಕೊಂಡು ಅಲ್ಲೇ ನಾವು ಅಮ್ಮರ ಮನೆ ಹತ್ರನೇ ಮಾಡ್ತೀವಿ. ಯಾಕಂದರೆ ಅಲ್ಲಿ ನನ್ನ ತಮ್ಮ ಚಿಕ್ಕವನೊಬ್ಬನ ಸಾಕೊಂಡಿದ್ರು ನಮ್ಮ ಅಮ್ಮರು ಅಂತಂದು ಹೇಳಿದ್ನಲ್ಲ, ಅವನು ಹೋಗ್ತಾ ಇದ್ದಾನೆ. ಅವರು ಮಾಲೆ ಹಾಕಿದ್ದಾರೆ. ಹಾಗಾಗಿ ಒಂದೇ ಹತ್ರ ಅಡುಗೆ ಮಾಡೋಣ ಅಂತ ನಮ್ಮ ಅಮ್ಮನ ಹೇಳಿದ್ರು. ಒಬ್ಬಳೇ ರಿಸ್ಕ್ ಆಗುತ್ತೆ ನಿನಗೆ, ಇಲ್ಲೇ ಒಟ್ಟಿಗೆ ಮಾಡಿಬಿಡೋಣ ಅಡುಗೆ ಅಂತಂದು ಹೇಳಿದ್ದಾರೆ. ಸರಿ ಅಂತಂದು ಹೇಳ್ಬಿಟ್ಟು ಹಾಗೆ ಇಲ್ಲಿ ನಮ್ಮ ರಿಲೇಷನ್ ಅವರೇ ಮಕ್ಕಳದು ಬರ್ತ್ಡೇ ಇತ್ತು, ಮಗುದು ಹೆಣ್ಪಾಪದು. ನಮಗೆ ಸ್ವೀಟ್ ಕೊಟ್ಟೋಕೆ ಅಂತ ಬಂದರು ಮನೆ ಹತ್ರ. ಸೊ ಅವರು ಅಷ್ಟಾಗಿ ಅಭ್ಯಾಸ ಇಲ್ಲ, ಮುಖನೇ ನೋಡ್ತಾ ಇದ್ಲ ಹುಡುಗಿ. ಹಾಗೆ ಅವ್ರು ಹಂಗೆ ಮನೆ ಹತ್ರ ಹೋದ್ರು, ಸ್ವೀಟ್ ಕೊಟ್ಟು ನಾವೆಲ್ಲ ವಿಶ್ ಮಾಡಿದ್ವಿ. ಹಾಯ್ ನೋಡಿಲಿ. ಹಾಯ್ ಹಾಯ್ ಹೌ ಆರ್ ಯು? ನೋಡಲೆ ಕ್ಯಾಮ್ರಾ ಹಾಯ್ ಮಾಡು. ಹಾಯ್ ಅನ್ನು. ಎಲ್ಲಿಂದ ಬಂದಿರೋದು? ಬೆಂಗಳೂರು. ಏನು ನೆಲ್ಲೂರು. ಕೊಚ್ಚಿನ್ ಆಯ್ತೇನು? ನೆಲ್ಲೂರ ಇವಾಗ? ಯಾಕೆ ಬಂದಿರೋದ? ಕೋಟೆಗೆ ದೊಡ್ಡ ಮಾರಿ ಜಾತ್ರೆ ಅನ್ನೋ. ಮತ್ತೆ ಫುಲ್ ನಾನ್ ವೆಜ್ ತಿನ್ನೋದೆ. ಎಲ್ಲಿ ಆಗ್ತಿದ್ದು? ಏನು ಆಗೈತಿಲ್ಲಿ? ಬೊಬ್ಬೆ ಆಗೈತೆ. ಇಲ್ಲ ಗಿಚ್ಚಲ್ಲ. ನೋಡಿ, ಇವನು ನನ್ನ ತಂಗಿ ಮಗ. ಅಂದ್ರೆ ನಮ್ ದೊಡ್ಡಪ್ಪ ಇದಾರಲ್ಲ, ಮಗಳು ಮಗ. ಇವರೆಲ್ಲ ಕೊಚ್ಚಿನಲ್ಲೇ ಇದ್ದಿದ್ದು. ಅವರಪ್ಪ ಅವ್ರದ್ದು ಫಿಶ್ ಮಾರ್ಕೆಟಿಂಗ್ ಕಂಪ್ನಿಲಿ ಏನೋ ವರ್ಕು. ಹಾಗಾಗಿ ಕೊಚ್ಚಿನಲ್ಲಿದ್ರು ಇಷ್ಟು ದಿನ. ಈಗ ನೆಲ್ಲೂರಿಗೆ ಬಂದಿದಾರಂತೆ. ಸೊ ಅವರೆಲ್ಲ ಬರೀ ಪಾಪ ಆ ಕಡೆ ಸಮುದ್ರ ಈ ಕಡೆ ಆ ಕಡೆನೇ ಅವ್ರ ಜಾಬ್ ಅಲ್ವಾ. ಹಾಗಾಗಿ ಅದೇ ಕಡೆನೇ ಇರ್ಬೇಕು ಇವರು. ಬೀಚ್ ಸಮುದ್ರ ಇರೋ ಕಡೆನೇ ಇರಬೇಕು. ಅದಕ್ಕೆ ಬಂದಿದ್ದ ತಕ್ಷಣ ಮನೆ ಹತ್ರ ಓಡ್ ಬಂದ್ಬಿಡ್ತಾನೆ. ಸೊ ತುಂಬ ಚೆನ್ನಾಗಿ ಮಾತಾಡ್ತಾನೆ ಎಲ್ಲರ ಜೊತೆನೂ. ಅದಕ್ಕೆ ಈಗ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ನೋಡಿಬಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ನನಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ವಿಡಿಯೋಗೆ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ನಿಜವಾಗ್ಲೂ ದಯವಿಟ್ಟು ಸಾರಿ. ನಾನು ಸ್ವಲ್ಪ ಹುಷಾರಾದ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಬೇರೆ ವೀಡಿಯೋಸ್ಗಿಂತೂ ನನ್ನ ಲಾಗ್ಸ್ ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ. ಹಾಗಾಗಿ ಲಾಗ್ಸಲ್ಲೇ ತುಂಬ ಚೆನ್ನಾಗಿ ಇನ್ಮೇಲೆ ಕೊಡ್ತೀನಿ. ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅದರಲ್ಲಿ ನಿಮಗೆ ಒಂದೊಂದು ರೆಸಿಪಿನೂ ಶೇರ್ ಮಾಡ್ಕೊತೀನಿ ಇನ್ಮೇಲೆ. ಸೊ ನಮ್ಮ ನಿತಿನ್ ಸ್ವಾಮಿ ಇರುಮುಡಿ ತಗೊಂಡೋಗಿ ಬರಲಿ, ಸ್ವಲ್ಪ ನನಗೂ ಫ್ರೀ ಆಗುತ್ತೆ. ಹಾಗಾಗಿ ಅವರು ಮನೆಗೆ ಬಂದುಬಿಟ್ರೆ ಒಂಥರ
ನನಗೂ ಒಂದು ಮನ್ಸಿಗೆ ಖುಷಿ ನಾನು ಏನು ಮಾಡೋದಕ್ಕೂ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.